ಕ್ಲೀನ್ ಸಿಟಿ ಮಾಡ್ತೀನಿ ಅಂತ ಹೊರಟಿರುವಂತಹ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಾಹೇಬ್ರೆ, ನಿಮ್ಗೆ ನಾಚಿಕೆ ಆಗ್ಬೇಕು. ಇಲ್ಲಿ ಏನ್ ಮಾಡಿದ್ರಿ? ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಿದ್ರಿ. ಅದು ನಿಮ್ಮ ಕೈಯಲ್ಲಿ ಬಡವರು ವ್ಯಾಪಾರ ಮಾಡೋದು ನಿಮ್ಮ ಕೈಯಲ್ಲಿ ನೋಡಕ್ ಆಗ್ತಿರ್ಲಿಲ್ಲ. ಹಾಗೇನೆ ಬಿಡಾಡಿ ವಾಹನಗಳನ್ನು ಕೂಡ ತೆರವು ಕಾರ್ಯಾಚರಣೆ ಮಾಡಿದ್ರಿಂದ ಎಲ್ಲೆಲ್ಲಿ ಬಿಡಾಡಿ ವಾಹನಗಳನ್ನು ಬಿಟ್ಟಿದ್ರು ಅದನ್ನು ಕೂಡ ತೆರವು ಮಾಡಿದ್ರಿ. ಮತ್ತೆ ನಿಮ್ಮ ಜಿಬಿಎ ಕಚೇರಿಯಲ್ಲಿರುವಂತಹ ಜಿಬಿಎ ಕಚೇರಿಯ ಮುಖ್ಯ ಆವರಣದಲ್ಲಿರುವಂತಹ ಕೆಂಪೇಗೌಡರ ಸಭಾಂಗಣದಲ್ಲಿರುವ ನೆಲ ಮಹಡಿಯಲ್ಲಿರುವ ಕಸದ ರಾಶಿಗಳನ್ನು ಯಾಕೆ ನೀವು ತೆರವುಗೊಳಿಸಿಲ್ಲ? ಹಾಗೆಯೇ ಇಲ್ಲಿ ಬಿದ್ದಿರುವಂತಹ ಗುಜರಿ ವಾಹನಗಳು, ಬಿಡಾಡಿ ವಾಹನಗಳನ್ನ ಯಾಕೆ ನೀವು ತೆರವುಗೊಳಿಸಿಲ್ಲ? ಇಲ್ಲಿದ್ದ ವ್ಯವಸ್ಥೆಯನ್ನು ನೀವು ಒಂದ್ಸಲಿಯಾದ್ರೂ ಬಂದು ನೋಡಿದ್ದೀರಾ? ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇಲ್ಲೂ ಕತ್ತಲು ಕೋಣೆಯಲ್ಲಿ ಈ ತರ ಕಸದ ರಾಶಿಗಳನ್ನು ಹಾಕಿದ್ದೀರಾ. ಸಿಸ್ಟಮ್ಗಳಿರ್ಬೋದು, ಫೈಲ್ಗಳಿರ್ಬೋದು, ಇನ್ನೂ ಅನೇಕ ವಸ್ತುಗಳಿದೆ. ಇಲ್ಲಿ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೇನೆ. ಈ ಕಡೆ ಕ್ಯಾಮರಾ ತಿರುಗಿಸ್ತಾರೆ ನೋಡಿ, ಇಲ್ಲಿ ಫೈಲ್ಗಳು ನೋಡಿ ಯಾವ ರೀತಿ ಇದೆ ಅಂತ. ಇಲ್ಲಿ ಯಾರ ಕಣ್ಣಿಗೂ ಕಾಣಿಸಲ್ಲ, ಹಂಗೆ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಯಾವ ರೀತಿ ಧೂಳು ಹಿಡಿದು ಎಷ್ಟು ವರ್ಷಗಳ ಡಾಕ್ಯುಮೆಂಟ್ಸ್ ಇರ್ಬೋದು, ಫೈಲ್ಗಳಿರ್ಬೋದು. ಏನು ಕತೆ, ಏನು ಇಲ್ಲಿರುವಂತಹ ಕಮಿಷನರ್ ಗಮನದಲ್ಲಿದೆಯಾ ಏನು ಒಂದು ಗೊತ್ತಾಗ್ತಿಲ್ಲ ನನಗೆ. ಈ ಕೆಂಪೇಗೌಡರ ಸಭಾಂಗಣದ ಬೇಸ್ಮೆಂಟ್ ಈಗ ಸಂಪೂರ್ಣ ಕಸದ ತೊಟ್ಟಿಯಾಗಿದೆ. ಪಾಳು ಬಿದ್ದ ಬೀರುಗಳು, ಮುಖ್ಯವಾದ ಫೈಲ್ಗಳು, ಕಸದ ರಾಶಿ, ಜೊತೆಗೆ ಗುಜಿರಿ ವಾಹನಗಳು ಇಲ್ಲಿ ತಂದು ಸುರಿದಿದ್ದಾರೆ. ಹಾಗಾದರೆ ಸಚಿವ ಕೃಷ್ಣ ಬೈರೇಗೌಡರವರೇ, ಸಾರ್ವಜನಿಕರಿಗೊಂದು ನ್ಯಾಯ, ನಿಮ್ಮ ಜಿಬಿಎ ಕಚೇರಿಗೊಂದು ನ್ಯಾಯನಾ? ಸ್ವಲ್ಪ ಬೆಂಕಿ ಕಡ್ಡಿ ಹಚ್ಚಿದ್ರೆ ಸಾಕು, ಇಡೀ ಕಟ್ಟಡವೇ ಸುಟ್ಟು ಬೂದಿಯಾಗುವಂತಹ ಅಪಾಯ ನಿಮ್ಮ ಕಣ್ಣಿಗೆ ಕಾಣಿಸಿಲ್ಲ ಅಲ್ವಾ? ರಾಜಧಾನಿ ಬೆಂಗಳೂರಿನ ಅಭಿವೃದ್ಧಿಯ ಹರಿಕಾರ ಅಂತ ಅನಿಸ್ಕೊಂಡಿರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಕಚೇರಿಯ ಕಟು ಸತ್ಯ ಇದು. ನಾನೀಗ ನಿಂತಿರುವುದು ಜಿಬಿಎ ಮುಖ್ಯ ಕಚೇರಿ ಆವರಣದಲ್ಲಿರುವಂತಹ ಕೆಂಪೇಗೌಡ ಸಭಾಂಗಣದ ಬೇಸ್ಮೆಂಟಲ್ಲಿ. ಹಾಗೆಯೇ ಇಲ್ಲಿ ಬೀರುಗಳ ಮೇಲೆ ಯಾವ ರೀತಿ ಒಂದು ಬಟ್ಟೆಯಲ್ಲಿ ಫೈಲ್ಗಳನ್ನು ಕಟ್ಟಿ ಎಸೆದಿದ್ದಾರೆ ಅಂತ ಹೇಳಿದರೆ, ಇದನ್ನು ಜಿಬಿಎ ಮುಖ್ಯ ಕಚೇರಿ ಅಂದ್ಕೊಂಡಿದ್ದಾರಾ, ಇಲ್ಲ ಗಾರ್ಬೇಜನ್ನು ತುಂಬುವಂತಹ ಜಾಗ ಅಂದ್ಕೊಂಡಿದ್ದಾರಾ? ನಮಗಂತೂ ಗೊತ್ತಾಗ್ತಿಲ್ಲ. ಒಮ್ಮೆ ಎಲ್ಲ ಈ ದೃಶ್ಯಗಳನ್ನು ನೀವು ಗಮನಿಸಿ, ನಿಮ್ಮ ಮನಸ್ಸಿಗೆ ಯಾವ ರೀತಿ ಅನಿಸ್ತಿದೆ? ಇದು ಜಿಬಿಎ ಮುಖ್ಯ ಕಚೇರಿಯ ಅಂದರೆ ಒಂದು ಆವರಣನ, ಅಥವಾ ಇನ್ನೆಲ್ಲೋ ಗಾರ್ಬೇಜ್ ಬಿಸಾಕುವಂತಹ ಸ್ಥಳನ ಅಂತ ನೀವೇ ಯೋಚನೆ ಮಾಡಿ. ಇಲ್ಲೇ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಇನ್ನು ಧೂಳು ಹಿಡಿದು ಪಾಳು ಬಿದ್ದಿರೋ ನೂರಾರು ಬೀರುಗಳು, ಒಂದಲ್ಲ ಎರಡಲ್ಲ, ಅದು ಎಷ್ಟು ಬೀರುಗಳಿದೆ ಅಂತ ಹೇಳಿದರೆ ಲೆಕ್ಕ ಮಾಡೋಕ್ಕೂ ಆಗಲ್ಲ. ಇಡೀ ಬೆಂಗಳೂರಿಗೆ ಸ್ವಚ್ಛತೆ ಮತ್ತು ಸುರಕ್ಷತೆಯ ಪಾಠ ಮಾಡುವ ಸಚಿವ ಕೃಷ್ಣ ಬೈರೇಗೌಡರು ಎರಡೆರಡು ನ್ಯಾಯಗಳನ್ನು ಮಾಡ್ತಾ ಇದ್ದಾರೆ ನೋಡಿ. ಬೇರೆಯವ್ರಿಗೊಂದು ನ್ಯಾಯ, ಅವರ ಜಿಬಿಎ ಕಚೇರಿ ಆಡಳಿತಕ್ಕೊಂದು ನ್ಯಾಯ. ಇದು ಸಚಿವ ಕೃಷ್ಣ ಬೈರೇಗೌಡ ಅವರ ಗಮನದಲ್ಲಿ ಇಲ್ಲ. ಯಾಕೆಂತ ನೋಡಿ, ಬಿಡಾಡಿ ವಾಹನಗಳನ್ನು ಕ್ಲೀನ್ ಮಾಡಿದರು. ಇಲ್ಲಿ ಆಮೇಲೆ ಜಿಬಿಎ ಮುಖ್ಯ ಕಚೇರಿಯಲ್ಲಿ ಸಾವಿರಾರು ವಾಹನಗಳು ನಿಂತಿರುತ್ತೆ. ಅಂದರೆ ಇಲ್ಲಿನ ಅಧಿಕಾರಿಗಳಿರ್ಬೋದು, ಸಿಬ್ಬಂದಿ ವರ್ಗದವ್ರದ್ದಿರ್ಬೋದು, ತುಂಬ ಗಾಡಿಗಳು ನಿಂತಿರುತ್ತೆ. ಹಾಗೆಯೇ ಇಲ್ಲಿ ಒಳಗಡೆ ನೋಡಿ, ವಾಹನಗಳನ್ನ ಪಾರ್ಕಿಂಗ್ ಮಾಡುವ ಜಾಗದಲ್ಲಿ ಗುಜರಿಗಳನ್ನು ಹಾಕಿದ್ದಾರೆ. ಹಾಗೆಯೇ ಗುಜರಿ ಅಂದರೆ ತುಕ್ಕು ಹಿಡಿದಿರುವಂತಹ ವಾಹನಗಳನ್ನು ನಿಲ್ಲಿಸಿದ್ದಾರೆ. ಇದನ್ನು ತೆರವುಗೊಳಿಸಿದರೆ ಹೊರಗಡೆ ನಿಲ್ಲಿಸಿರುವಂತಹ ವಾಹನಗಳನ್ನು ಒಳಗಡೆ ಪಾರ್ಕಿಂಗ್ ಮಾಡಿದರೆ, ಇಲ್ಲಿಗೆ ಅಂದರೆ ಜಿಬಿಎ ಮುಖ್ಯ ಕಚೇರಿಗೆ ಬರುವಂತಹ ಯಾರು ಸಾರ್ವಜನಿಕರಿದ್ದಾರೆ, ಜನಸಾಮಾನ್ಯರು ಯಾರಿದ್ದಾರೆ, ಬಂದು ಹೊರಗಡೆ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಆಗತ್ತಲ್ವಾ? ಇಲ್ಲಿ ಇವರು ಈ ಥರ ಕ್ಲಿಯರ್ ಮಾಡದೆ ಇಲ್ಲಿಗೆ ಬಂದಿರುವಂತಹ ಗಾಡಿಗಳನ್ನೇ ಹೊರಗೆ ಪಾರ್ಕ್ ಮಾಡಿದರೆ ಇಲ್ಲಿ ಬರುವಂಥವ್ರು ಮತ್ತೆ ಎಲ್ಲಿ ಗಾಡಿ ಪಾರ್ಕ್ ಮಾಡಬೇಕು? ಇವರು ಫುಟ್ಪಾತ್ ಒತ್ತುವರಿ ಅಂತ ಹೇಳಿದರು. ಪಾದಾಚಾರಿಗಳು ಓಡಾಡುವ ಜಾಗದಲ್ಲಿ ಎಲ್ಲ ತೆರವು ಕಾರ್ಯಾಚರಣೆ ಮಾಡಿದರು. ಏನು ಮಾಡಿದರು? ಒಳ್ಳೆ ಶಂಕುಸ್ಥಾಪನೆ ಥರ ಇನಾಗ್ರೇಟ್ ಮಾಡಿದರು. ಹಾಗೆಯೇ ಬಿಡಾಡಿ ವಾಹನಗಳದ್ದು ಕೂಡ ಏನೋ ಸ್ಟಿಕ್ಕರ್ ಅಂಟಿಸಿ ಚಾಲನೆ ನೀಡಿದ್ರಂತೆ. ಯಾಕೆ ಇದಕ್ಕೆ ಹೋದ್ರಿ, ಫುಟ್ಪಾತ್ಗೆ ಹೋದ್ರಿ, ಬಿಡಾಡಿ ವಾಹನಗಳ ತೆರವು ಕಾರ್ಯಾಚರಣೆ ಅಲ್ಲೋಗಿ ಯಾಕೆ ಮಾಡಿದ್ರಿ? ನಿಮ್ಮ ಜಿಬಿಎ ಮುಖ್ಯ ಕಚೇರಿಯಲ್ಲೇ ಶಂಕುಸ್ಥಾಪನೆ ಮಾಡ್ಬೋದಿತ್ತಲ್ಲ, ಇಲ್ಲಿಂದನೇ ಇನಾಗ್ರೇಟ್ ಮಾಡ್ಬೋದಿತ್ತಲ್ಲ, ಸ್ಟಿಕ್ಕರ್ ಅಂಟಿಸ್ಬೋದಿತ್ತಲ್ಲ. ಹಾಗೆಯೇ ಮುಖ್ಯವಾಗಿ ಇಲ್ಲಿ ಗಮನಿಸಿ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಇವಾಗಲೇ ನಾನು ಹೇಳ್ತಾ ಇದ್ದೆ. ಇಲ್ಲಿ ನೀವು ಗಮನಿಸಿ ಯಾವ ರೀತಿ ಕರೆಂಟ್ಗಳಿದೆ, ಯಾವ ರೀತಿ ಕರೆಂಟ್ ವಯರ್ಗಳಿದೆ. ಇಲ್ಲಿ ಏನಾದರೂ ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ಆದರೆ ಈ ಬಿಲ್ಡಿಂಗ್ ಕತೆ ಏನು? ಯಾರು ಹೊಣೆ? ಯಾರಿದ್ದಾರೆ ಇಲ್ಲಿ? ಯಾರು ಬರಬೇಕು? ಯಾವ ರೀತಿ ಬಿದ್ದಿದೆ ನೋಡಿ. ಹಾಗೆಯೇ ಇಲ್ಲಿ ಕಸದ ರಾಶಿಗಳು, ಪೇಪರ್ಗಳು, ಇಲ್ಲಿ ಹತ್ತಿರದಲ್ಲೇ ನೋಡಿ ಪೇಪರ್ಗಳು. ಏನೋ ಸಣ್ಣ ಕಿಡಿ ಬಂತಂದರೆ ಸಾಕು, ಬೆಂಕಿ ಹತ್ತು ಬಿಡುತ್ತೆ. ಮತ್ತು ಇಲ್ಲಿ ಯಾರು ಕೇಳ್ತಾರೆ? ಇಲ್ಲಿ ಒಳಗಡೆ ಬಂದರೆ ಯಾರಿರಲ್ಲ, ಒಬ್ಬರು ಇಬ್ಬರು ಬಿಟ್ಟರೆ ಈ ಬಿಲ್ಡಿಂಗಲ್ಲಿ ಉಸ್ತುವಾರಿ ಅಂತ ಬಿಲ್ಡಿಂಗನ್ನು ನೋಡ್ಕೊಳ್ಳೋರು ಸಮೇತ ಯಾರಿಲ್ಲ. ಈಗೇನೆ ಇಲ್ಲಿ ನೋಡಿ ಕುರ್ಚಿಗಳು ನೋಡಿ, ಅದು ಎಷ್ಟು ವರ್ಷಗಳಾಯ್ತೇನೋ ಕುರ್ಚಿ ಕಸ ಯಾವ ರೀತಿ ಹಾಕಿದ್ದಾರೆ ಅಂತ ಹೇಳಿದರೆ ನಮಗೆ ಇಲ್ಲಿ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ನಗರ ಇಡೀ ಬೆಂಗಳೂರನ್ನು ಕ್ಲೀನ್ ಮಾಡೋಕ್ಕೆ ಹೊರಟಿದ್ದಾರಂತೆ. ಈ ತಮ್ಮ ಬುಡವನ್ನೇ ಕ್ಲೀನ್ ಮಾಡದೆ, ತಮ್ಮಲ್ಲಿರುವ ಸಮಸ್ಯೆಗಳನ್ನೇ, ತಮ್ಮಲ್ಲಿರುವ ಕಸಗಳನ್ನೇ ಕ್ಲೀನ್ ಮಾಡದೆ ಇಲ್ಲಿ ಇವಾಗ ಕ್ಲೀನ್ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಏನು ಕ್ಲೀನ್ ಮಾಡ್ತಾರೋ ಇಲ್ಲಿ
ಒಂದು ದಿನನಾದರೂ ಕಾಲಿಟ್ಟಿದ್ದಾರಾ? ಏನೋ ಮನೆಗೆ ಕಸದ ಗಾಡಿಗಳು ಬರುತ್ತೆ, ಕಸ ಹಾಕಿ ತಗೊಂಡೋಗ್ತಾರೆ, ಕಸ ಎಲ್ಲೂ ಬಿಸಾಕಬೇಡಿ, ಬಿಸಾಕಿದ್ರೆ ನಿಮಗೆ ದಂಡ ಬೀಳುತ್ತೆ ಅಂತ. ಇವ್ರಿಗೆ ಯಾರು ದಂಡ ಹಾಕೋರು ಯಾರು? ಹಾಗಾದರೆ ಜಿ ಬಿ ಮುಖ್ಯ ಕಚೇರಿಯಲ್ಲಿ ಈ ರೀತಿ ಇಟ್ಕೊಂಡವ್ರಿಗೆ ದಂಡ ಹಾಕೋರು ಯಾರು? ಯಾಕೆ ಇವ್ರಿಗೊಂದು ರೂಲ್ಸು, ಸಾರ್ವಜನಿಕರಿಗೊಂದು ರೂಲ್ಸಾ? ನೋಡಿ ಬೈಕ್ಗಳು ಅದು ಎಷ್ಟು ವರ್ಷ ಆಯ್ತೇನೋ ಪಾಳು ಬಿದ್ದು ಅದನ್ನು ಏನು ಮಾಡ್ತಾರೋ ಅದು ಏನಕ್ಕೆ ಇಲ್ಲಿ ಹಾಕಿದಾರೋ ಇದೇನೋ. ಹಂಗಾರೆ ಇದಕ್ಕೆ ಏನಂತಾರೆ ಸಚಿವರು ಕೃಷ್ಣ ಬೈರೇಗೌಡರು? ಇಲ್ಲೊಂದು ಫೈಲ್ ಇದೆ ನೋಡಿ, ಉಪ ನಿಯಂತ್ರಕರು ಹಣಕಾಸು ಪಶ್ಚಿಮ ವಲಯ ಕಚೇರಿ 2018-19 ಸಾಲಿನ ಮಾಸಿಕ ಲೆಕ್ಕಪತ್ರಗಳ ಕಡತ. ಇದು ನೋಡಿ ಯಾವ ರೀತಿ ಪಬ್ಲಿಕ್ಕಲ್ಲಿ ಬಿಸಾಕಿದ್ದಾರೆ ಅಂತ ನೀವೇ ನೋಡಿ. ಇದೇನು ಹಂಗಾರೆ ಇದು ಯಾರಿಗೂ ಅವಶ್ಯಕತೆ ಇಲ್ವಾ? ಹಣಕಾಸು ಫೈನಾನ್ಸು ಇದೇನು ಫೈಲ್ಗಳು, ಇದು ಏನು ಬಿಟ್ಟಿದ್ದಾರೆ? ಯಾವ ರೀತಿ ಬುಕ್ಗಳು, ಒಂದು ಫೈಲಾ 2 ಫೈಲಾ, ಏನಿದು? ಜಿ ಬಿ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಿದ್ದಾರೆ ಇಲ್ಲಿ ಅವನು ಇವಾಗಿನ ಅಧಿಕಾರಿಗಳು. ಇವ್ರು ನಮ್ಮ ಯಾರೋ ಕಮಿಷ್ನರ್ಗೆ ಏನಾದರೂ ಕೇಳಕ್ಕೆ ಹೋಗಿ, ಸರ್ ಏನೇನಾದರೂ ಸಮಸ್ಯೆ ಇದೆ, ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ನನ್ನ ಗಮನದಲ್ಲಿಲ್ಲ, ಅವ್ರು ಕೊಡುವಂತಹ ಉತ್ತರ. ಹಾಗಾದರೆ ನಿಮ್ಮ ಕಚೇರಿಗೆ ನಾವೇ ಬಂದು ನಿಮ್ಮ ಕಚೇರಿಯಲ್ಲಿ ಏನೆಲ್ಲ ಅವ್ಯವಸ್ಥೆ ಇದೆ ಅಂತ ಹೇಳ್ಕೊಂಡು ನಾವೇ ಬಂದು ನಿಮಗೆ ಹೇಳಬೇಕಾ? ನಾವೇ ನಿಮಗೆ ತೋರಿಸ್ಬೇಕಾ? ಯಾಕೆ ನಿಮ್ಮ ಕಚೇರಿಯಲ್ಲಿ ಯಾವ್ಯಾವ ರೀತಿ ಅವ್ಯವಸ್ಥೆ ಇದೆ ಅಂತ ನೀವು ಬಂದು ನೋಡೋದಕ್ಕಾಗಲ್ವಾ? ಹಾಗಾದರೆ ನೀವು ಇಷ್ಟೊಂದು ಬೇಜವಾಬ್ದಾರಿತನವನ್ನು ತೋರಿಸ್ತೀರಲ್ವಾ? ನಿಮ್ಮ ಕಚೇರಿಯಲ್ಲಿ ಇಷ್ಟೊಂದು ಅವ್ಯವಸ್ಥೆ ಇದ್ದು ಮತ್ತೆ ಬೆಂಗಳೂರು ನಗರವನ್ನು ಯಾವ ರೀತಿಯಾಗಿ ಶುಚಿತ್ವವನ್ನು ಮಾಡ್ತೀರಾ? ಸಿಲಿಕಾನ್ ಸಿಟಿ ಅಂದರೆ ಸಿಂಗಾಪುರ್ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತೀರಾ ಬೆಂಗಳೂರನ್ನು. ಇದೇನಾ ಸಿಂಗಾಪುರಲ್ಲಿ ಹಿಂಗಿದೆಯಾ? ಯಾವತ್ತಾದರೂ ನೋಡಿದ್ರಾ? ನಿಮ್ಮ ಕೈಯಲ್ಲಿ ಆಗೋ ಕೆಲಸ ಇದ್ದರೆ ಮಾತ್ರ ಭರವಸೆ ಕೊಡಿ, ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಇಂತಹ ಸುಳ್ಳು ಭರವಸೆಗಳನ್ನು ಕೊಟ್ಟು ಹಾಗೆಯೇ ಬಡವರ ಜೀವನದ ಜೊತೆ ಒಂಥರ ಚಲಾಟ ಆಡೋದು, ಹಾಗೆ ನಿಮ್ಮ ಕಚೇರಿಯಲ್ಲಿ ಒಂಥರ ನೀವು ಉಡಾಫೆಗಳನ್ನ ತೋರೋದು, ಬೇಜವಾಬ್ದಾರಿತನವನ್ನು ಮಾಡೋದಾದರೆ ದಯವಿಟ್ಟು ಈಗಲೇ ಫುಟ್ಪಾತ್ ಒತ್ತುವರಿ ಏನು ಮಾಡಿದ್ದೀರಾ ಅದಕ್ಕಿಂತ ಮೊದಲು ನಿಮ್ಮ ಈ ಜಿ ಬಿ ಮುಖ್ಯ ಕಚೇರಿಯಲ್ಲಿರುವಂತಹ ಕೆಂಪೇಗೌಡ ಸಭಾಂಗಣದಲ್ಲಿರುವ ಕಸದ ರಾಶಿಗಳನ್ನು ತೆರವುಗೊಳಿಸಿ, ಹಾಗೆಯೇ ಇಲ್ಲಿ ಪಾಳು ಬಿದ್ದಿರುವ ಗಾಡಿಗಳನ್ನು ಕೂಡ ತೆರವುಗೊಳಿಸಿ ಅಂತ ಹೇಳ್ತಾ ಇದ್ದೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ನಾನು ಜಯಶ್ರೀ.